ಕೂದಲು ಉದುರೋದನ್ನು ಕಡಿಮೆ ಮಾಡಿ ಕೂದಲ ಬೆಳವಣಿಗೆಗೆ ಸಹಾಯ ಮಾಡುವ ಒಂದು ನ್ಯಾಚುರಲ್ ಹೇರ್ ಮಾಸ್ಕನ್ನು ತಯಾರಿ ಮಾಡೋಣ ಬನ್ನಿ. ಇದಕ್ಕೆ ಬೇಕಾದಂತಹ ಪದಾರ್ಥಗಳು: ಮೊದಲಿಗೆ ಹೆನ್ನ ಅಥವಾ ಮೆಹಂದಿ ಸೊಪ್ಪು, ನೆಲ್ಲಿಕಾಯಿ ಗಿಡದ ಎಲೆಗಳು, ತುಳಸಿ, ದಾಸವಾಳ ಗಿಡದ ಎಲೆಗಳು, ದಾಸವಾಳ ಹೂ, ನುಗ್ಗೆ ಸೊಪ್ಪು, ಸೀಬೆಕಾಯಿ ಗಿಡದ ಎಲೆಗಳು, ಬೇವಿನ ಸೊಪ್ಪು, ಕರಿಬೇವಿನ ಎಲೆಗಳು, ನೆನೆ ಹಾಕಿದ 2 ಸ್ಪೂನ್ ಅಕ್ಕಿ, 1 ಸ್ಪೂನ್ ಮೆಂತ್ಯ, 1 ಸಣ್ಣ ಗಾತ್ರದ ಈರುಳ್ಳಿ, ಸ್ವಲ್ಪ ಕಾಯಿ. ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರು ಹಾಕೋ ಅಗತ್ಯ ಇಲ್ಲ. ಅಕ್ಕಿ ಮತ್ತು ಮೆಂತ್ಯ ನೆನೆ ಹಾಕಿದ ನೀರನ್ನೇ ಹಾಕಿ ರುಬ್ಬಿಟ್ಕೊಂಡ್ರೆ ಆಯಿತು. ಈ ಪೇಸ್ಟ್ಗೆ 1-2 ಹನಿ ನಿಂಬೆ ರಸ, 2 ಸ್ಪೂನಷ್ಟು ಎಣ್ಣೆ, ಯಾವುದಾದ್ರೂ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಎಣ್ಣೆನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ತಲೆಯ ಬುಡದಿಂದ ಕೂದಲ ತುದಿಯವರೆಗೂ ಹಚ್ಕೊಂಡು ಡ್ರೈ ಆಗೋವರೆಗೂ ಬಿಡಬೇಕು. ಹಚ್ಚೋದಕ್ಕೆ ಮುಂಚೆ ಕೂದಲಿಗೆ ಎಣ್ಣೆ ಹಾಕಿರಬಾರ್ದು. ನೀವು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ ಮರುದಿನ ಹಚ್ಚಿದರೆ ಒಳ್ಳೆಯದು. ಪೂರ್ತಿ ಡ್ರೈ ಆದ ನಂತರ ಯಾವುದೇ ಶಾಂಪೂ ಬಳಸದೆ ಹಾಗೆ ತಲೆಗೆ ಸ್ನಾನ ಮಾಡಿಕೊಳ್ಳಿ, ಉಗುರು ಬೆಚ್ಚಗಿನ ನೀರಿನಿಂದ. ಸ್ನಾನ ಮಾಡಿ ಕೂದಲು ಒಣಗಿದ ನಂತರ ಕೂದಲಲ್ಲಿ ಸೊಪ್ಪಿನ ಹೊಟ್ಟುಗಳಿರುತ್ತೆ, ತೊಂದರೆ ಇಲ್ಲ. 1-2 ಸಲ ತಲೆ ಬಾಚಿದ ನಂತರ ಆ ಹೊಟ್ಟುಗಳೆಲ್ಲ ಉದುರಿ ಹೋಗುತ್ತೆ. ಇದಾದ ನಂತರ 1-2 ದಿನಗಳ ಬಳಿಕ ನೀವು ಎಂದಿನಂತೆ ತಲೆಗೆ ಎಣ್ಣೆ ಹಾಕಿ ಶಾಂಪುವಿನಿಂದ ಸ್ನಾನ ಮಾಡಬಹುದು. ಇದೇ ರೀತಿ ನ್ಯಾಚುರಲ್ ಆಗಿ ಸಿಗುವ ಈ ಪದಾರ್ಥಗಳನ್ನು ಬಳಸಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಪೌಡರ್ ಕೂಡ ಮಾಡಿಟ್ಕೋಬಹುದು. ಈ ರೀತಿಯ ಪೌಡರನ್ನು ನಾವು ನಮ್ಮಲ್ಲಿ ತಯಾರಿಸಿ ಅಗತ್ಯ ಇರುವವರಿಗೆ, ಅವಶ್ಯಕತೆ ಇರುವವರಿಗೆ ಮಾರಾಟ ಮಾಡ್ತಿದ್ದೀವಿ. ನಿಮ್ಮಲ್ಲಿ ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ.